ಇರೋದು ಬೇಡ. ಮಳೆ ಇನ್ನೂ ಜಾಸ್ತಿ ತೊಂದರೆ ಇದೆ, ಪ್ರಾಕೃತಿಕ ದೋಷ ಇದೆ. ನಾನು ಹೇಳಿದ್ನಲ್ಲ, 5 ಕಡೆಯಲ್ಲೂ ತೊಂದರೆ. ಭೂಮಿ, ಅಗ್ನಿ, ವಾಯು, ಆಕಾಶ ಎಲ್ಲ ಕಡೆಗೂ ಆಗ್ತಾಯಿದೆ. ಇನ್ನೂ ಒಂದು ದೊಡ್ಡ ಆಕಾಶದಲ್ಲಿ ಆಗೋ ಸುದ್ದಿ ಇದೆ. ಹೇಳಿದ ಜನ ಇದ್ದಾಗಲೇ ಸಾಯ್ತಾರೆ ಅಂದೆ, ಭೂಮಿ ಬಿರುಕಿಸ್ಬಿಡುತ್ತೆ ಅಂದೆ, ಗುಡ್ಡ ಹೋಗುತ್ತೆ ಅಂತ ಹೇಳಿದೆ ನಾನು. ಪ್ರವಾಹಗಳು ಜಗತ್ತಿನಾದ್ಯಂತ ಮುಳುಗ್ತವೆ ಅಂತ ಹೇಳಿದೆ ನಾನು. ಅದರಲ್ಲಿ ಈ ಕರ್ನಾಟಕದಲ್ಲಿ ಹೇಳಿದೆ ಇನ್ನೂ ಮಳೆ ಇದೆ, ಅದರಲ್ಲಿ ಇನ್ನೂ ಅನಾಹುತ ಇದೆ. ಒಂದು ಆಕಾಶ ತತ್ವ ಪ್ರಕಾರ ತೊಂದರೆ ಆಗ್ಬೋದು. ಅದು ರಾಜನ ಮೇಲೆ ಭಂಗ ಬೀರ್ತದೆ. ಇರೋದು ಬೇಡ. ಮಳೆ ಇನ್ನೂ ಜಾಸ್ತಿ ತೊಂದರೆ ಇದೆ, ಪ್ರಾಕೃತಿಕ ದೋಷ ಇದೆ. ನಾನು ಹೇಳಿದ್ನಲ್ಲ, 5 ಕಡೆಯಲ್ಲೂ ತೊಂದರೆ. ಭೂಮಿ, ಅಗ್ನಿ, ವಾಯು, ಆಕಾಶ ಎಲ್ಲ ಕಡೆಗೂ ಆಗ್ತಾಯಿದೆ. ಇನ್ನೂ ಒಂದು ದೊಡ್ಡ ಆಕಾಶದಲ್ಲಿ ಆಗೋ ಸುದ್ದಿ ಇದೆ. ಹೇಳಿದ ಜನ ಇದ್ದಾಗಲೇ ಸಾಯ್ತಾರೆ ಅಂದೆ, ಭೂಮಿ ಬಿರುಕಿಸ್ಬಿಡುತ್ತೆ ಅಂದೆ, ಗುಡ್ಡ ಹೋಗುತ್ತೆ ಅಂತ ಹೇಳಿದೆ ನಾನು. ಪ್ರವಾಹಗಳು ಜಗತ್ತಿನಾದ್ಯಂತ ಮುಳುಗ್ತವೆ ಅಂತ ಹೇಳಿದೆ ನಾನು. ಅದರಲ್ಲಿ ಈ ಕರ್ನಾಟಕದಲ್ಲಿ ಹೇಳಿದೆ ಇನ್ನೂ ಮಳೆ ಇದೆ, ಅದರಲ್ಲಿ ಇನ್ನೂ ಅನಾಹುತ ಇದೆ. ಒಂದು ಆಕಾಶ ತತ್ವ ಪ್ರಕಾರ ತೊಂದರೆ ಆಗ್ಬೋದು. ಅದು ರಾಜನ ಮೇಲೆ ಭಂಗ ಬೀರ್ತದೆ.